they have forgot about their families. They have invested a lot, their time, the patience, because our the army people, our Indian army, they protect our nation at the edge of the border of our nation. Better than that, the doctors, they have given their complete concentration and their dedicated work at the time of COVID. And not even at the time of COVID, even they are the people, they are working for our better life for 100 round the clock. Even 24 hours, the doctors are doing their duties. Even as we take in our example, we are the teachers, we are working in between morning 10 to 4. But the doctors, there is no time boundary for them. We cannot imagine where there is no doctors in the society now. For Dr. Sidramaya sir to share his valuable words to the student. ಎಲ್ಲರಿಗೂ ನಮಸ್ಕಾರ. ಇದು 3ನೇ ಡಾಕ್ಟರ್ ಸೆಲೆಬ್ರೇಷನ್ ವಿದ್ಯಾವರ್ಧಿ ಸ್ಕೂಲ್ನಲ್ಲಿ. ಈ ಕ್ಯಾಂಪಸ್ಸಿಗೆ ಬಂದ ತಕ್ಷಣ ಏನೋ ಒಂದು ಖುಷಿ ಆಗುತ್ತೆ. ಹೆಣ್ಮಕ್ಳು ತವ್ರ ಮನೆಗೆ ಹೋದಾಗ ಸಂತೋಷ ಪಡ್ತಾರಲ್ಲ, ಹಂಗೆ ನನಗೆ ಈ ಸ್ಕೂಲಿಗೆ ಬರೋಕ್ಕೆ ಭಾಳ ಸಂತೋಷ ಆಗುತ್ತೆ. ಪ್ರತಿ ಸಲ ಬಂದಾಗಲೂ ಏನೋ ಒತ್ತಾದು ಒಂಥರ ಬದಲಾವಣೆ ಇದ್ದೇ ಇರುತ್ತೆ ಸ್ಕೂಲು. ಇವಾಗಂತೂ ಸ್ಕೂಲ್ ಕ್ಯಾಂಪಸ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮೊದಲು ನಾವು 16-17 ವರ್ಷದಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಅವಾಗಿಂದಲೂ ಪ್ರತಿ ಪ್ರೋಗ್ರಾಮ್ಗೂ ನಮಗೆ ಈ ಡಾಕ್ಟರ್ಸ್ ಡೇ ಬಂದಷ್ಟು ಜವಾಬ್ದಾರಿ ಜಾಸ್ತಿ ಆಗ್ತಿರುತ್ತೆ. ಯಾಕೆಂದರೆ ನೀವೆಲ್ಲ ಕೊಡ್ತಕ್ಕಂಥ ಪ್ರೀತಿ ವಿಶ್ವಾಸ ಬಂದ ತಕ್ಷಣ ಎಲ್ಲ ವಿಶ್ ಮಾಡಿದ್ದು ತುಂಬ ಒಂಥರ ನಮಗಿನ್ನ ಈ ಸೊಸೈಟಿನಲ್ಲಿ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಾನಾದರೂ ಈಗ ಸುಮಾರು 34 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀನಿ. 1992ನಲ್ಲಿ ನಾನು ಕ್ಲಿನಿಕ್ ಶುರು ಮಾಡಿದ್ದು. ಈ ಮೇಗೆ 34 ವರ್ಷ ಆಯಿತು. ಇದು 35ನೇ ವರ್ಷ. ಪ್ರತಿ ಸಲನೂ ಯಾರೇ ಬಂದರೂ ಅನುಭವ ಐತೆ ಅಂತ ಏನಿಲ್ಲ. ಅಂದರೆ 34-35 ವರ್ಷ ಪ್ರತಿ ಕೇಸು ಹೊಸದಾಗೆ ಕಾಣಿಸುತ್ತೆ. ಏಕೆಂದರೆ ಎಲ್ಲರೂ ಡಿಫ್ರೆಂಟ್. ಬಾಡಿ ಸ್ಟ್ರಕ್ಚರೇ ಪ್ರತಿಯೊಬ್ಬರದು ಬೇರೆ ಬೇರೆಯೇ ಇರುತ್ತೆ. ಎಲ್ಲದು ಗೊತ್ತೈತೆ ಅಂತ ಯಾವತ್ತೂ ಅನಿಸೇ ಇಲ್ಲ. ಪ್ರತಿ ಒಂದು ಜ್ವರ ಇರ್ಬೋದು, ಕೆಮ್ಮು ಇರ್ಬೋದು, ಏನಾದರೂ ಒಂದು ಮಾಮೂಲಿ ಇಂಜುರಿ ಇರ್ಬೋದು, ಇವೆಲ್ಲವೂ ನಮಗೆ ಹೊಸದಾಗೆ ಕಾಣಿಸುತ್ತೆ. ನನಗೆ ಎಕ್ಸ್ಪೀರಿಯೆನ್ಸ್ ಐತೆ, ಕೇರ್ಲೆಸ್ಸಾಗಿ ಮಾಡೋಕ್ಕಾಗೋದೇ ಇಲ್ಲ. ನಾವು ಜವಾಬ್ದಾರಿಯುತವಾಗಿ ಮಾಡ್ತೀವಿ. ಎಷ್ಟೋ ಸಲ ಏನಾರ ತೊಂದರೆಗಳು ಆಗ್ತವೆ. ನಮ್ಮಲ್ಲಿ ಏನಾಗಿದೆ ಅಂದರೆ ವೈದ್ಯೋ ನಾರಾಯಣ ಅಂತ ಹೇಳ್ತಾರೆ. ಎಲ್ಲರೂ ಡಾಕ್ಟರ್ ಆಗಬೇಕನ್ನೋ ಆಸೆ ಇರುತ್ತೆ. ಏನಂದರೆ ನಾವು ಸರ್ವಿಸ್ ಮೈಂಡ್ ಇಟ್ಕೊಂಡು ಮಾಡಿದ್ರೆ, ಸರ್ವಿಸ್ ಮೋಟೋ ಇದ್ದಾಗ ಎಲ್ಲರೂ ಚಾಲೆಂಜಸ್ ಫೇಸ್ ಮಾಡಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ನಾವು ಲೈಫಲ್ಲಿ ಮುಂದೆ ಬರಲೇಬೇಕು. ಸೊ ಯಾರಿಗೆ ಡಾಕ್ಟರ್ಸ್ ಆಗೋ ಇಚ್ಛೆ ಇದೆಯೋ ಎಲ್ಲರೂ ಅದ್ರ ಕಡೆ ಪ್ರಯತ್ನ ಪಡಿ. ಎಲ್ಲ ನೋವಿರುತ್ತೆ ಅಂತೇಳಿ ಡಾಕ್ಟರ್ ಆಗೋದೇ ಬೇಡ ಅಂದರೆ ಮತ್ತು ಡಾಕ್ಟ್ರೇ ಇರೋದಿಲ್ಲ ಆಮೇಲೆ ಮುಂದೆ ಪ್ರಪಂಚದಲ್ಲಿ. ಸೊ ಎಲ್ಲ ಫೀಲ್ಡಲ್ಲೂ ಎಲ್ಲರಿಗೂ ನೋವಿದ್ದೇ ಇರುತ್ತೆ. ಟೀಚರ್ಸ್ಗಿರಲ್ವಾ, ಅವ್ರಿಗೂ ಇರುತ್ತೆ, ಇಂಜಿನಿಯರ್ಸ್ಗೂ ಇರುತ್ತೆ. ಪ್ರತಿ ಫೀಲ್ಡಲ್ಲೂ ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ. ಎಲ್ಲ ಮಕ್ಕಳು ಅದರ ಕಡೆ ಗಮನ ಕೊಟ್ಟು ಆ ಚಾಲೆಂಜನ್ನು ಫೇಸ್ ಮಾಡೋಕ್ಕೆ ಈಗಲಿಂದನೇ ರೆಡಿಯಾಗಬೇಕು. ಮತ್ತು ಈ ಸಂದರ್ಭದಲ್ಲಿ ನಾನೊಂದು ಅಂದರೆ ಪ್ರೊಫೆಷನ್ ಜೊತೆಗೆ ಈಗ ರೀಸೆಂಟಾಗಿ ಎಲ್ಲ ಡಾಕ್ಟರ್ಸು ಮೆಡಿಟೇಷನ್ ಬಗ್ಗೆ ತುಂಬ ಒತ್ತು ಕೊಡ್ತಾ ಇದ್ದಾರೆ. ಯಾಕೆ ಅಂದರೆ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಮನಸ್ಸನ್ನು ನಾವು ಹತೋಟಿಲಿ ಇಟ್ಕೋಬೋದು. ಅಂದರೆ ಕಾಮಾಗಿ ಕಂಪೋಸ್ ಆಗಿ ಇದ್ದಾಗ, ನಮಗೆ ಕ್ಲಾರಿಟಿ ಇದ್ದಾಗ ನಾವೇನು ವರ್ಕ್ ಮಾಡಬೇಕು ಅನ್ನೋದು ನಮಗೆ ಮುಂಚೆನೇ ಗೊತ್ತಾಗುತ್ತೆ. ಮತ್ತು ಯಾವುದೇ ಕೆಲಸ ಮಾಡಿದ್ರು ನಾವು ಪರ್ಫೆಕ್ಟಾಗಿ ಮಾಡ್ತೀವಿ ಮತ್ತು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಮೆಡಿಟೇಷನ್ ತುಂಬ ಸಹಾಯ ಮಾಡುತ್ತೆ. ಈಗ ತುಂಬ ನಾವು ನಮ್ಮ ಕ್ಲಿನಿಕಲ್ಲಿ ಬಂದಾಗ ಫಸ್ಟ್ ಹೇಳೋದೇ ಮೆಡಿಟೇಷನ್, ಆಮೇಲೆ ಮೆಡಿಕೇಷನ್. ಯಾಕಂದರೆ ನಮ್ಮ ವಿಲ್ ಪವರ್ ಇಲ್ದಲೆ ಈವನ್ ಯಾವ ಮೆಡಿಕೇಷನ್ಗೂ ಕೆಲಸ ಮಾಡಲ್ಲ. ಸೊ ನಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಬೇಕು ಅಂದರೆ ನಾವು ಮೆಡಿಟೇಷನ್ ಕಡೆಗೆ ಒಲವು ತೋರಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಹಾಗೆ ಡಾಕ್ಟರ್ ದಿನವನ್ನು ಡಾಕ್ಟರ್ ಬಿಪಿನ್ ಚಂದ್ರ ರಾಯ್ ಇವರ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಡಾಕ್ಟರ್ ಬಿಪಿನ್ ಚಂದ್ರ ರಾಯ್ ಅವ್ರನ್ನ ಯಾಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ, ಅವರು ಹುಟ್ಟಿದ್ದು ಜುಲೈ 1ರಂದು ನಮ್ಮ ಇಂಡಿಯಾದಲ್ಲಿ ಹುಟ್ಟಿ ಕಲ್ಕತ್ತಾದಲ್ಲಿ MBBSನ ಮುಗಿಸಿ MBBS ಆದ ನಂತರ MD ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಆವಾಗ ಯಾವ ಕಾಲೇಜ್ಗಳು ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಇಂಗ್ಲೆಂಡಿಗೆ ಹೋದಂತಹ ಡಾಕ್ಟರ್ ಬಿಪಿನ್ ಚಂದ್ರ ರಾಯ್ ಅವರು ಒಂದು ವ್ಯಕ್ತಿತ್ವ ಹೇಗಿತ್ತು, ಅವರ ಒಂದು ಗುರಿ ಹೇಗಿತ್ತು ಅಂತಂದರೆ,
2 ವರ್ಷದಲ್ಲಿ ಅವರು 2 ಡಿಗ್ರಿಗಳನ್ನ ಕಂಪ್ಲೀಟ್ ಮಾಡ್ತಾರೆ. ಆಗ ಅಲ್ಲಿಯ ಹಾಸ್ಪಿಟಲ್ಸಲ್ಲಿ ಹೇಳ್ತಾರೆ ನೀವು ಇಲ್ಲೇ ಕಾರ್ಯವನ್ನು ಮಾಡಿ ಅಂತ. ಆಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ನಾನು ಓದೋದಕ್ಕೋಸ್ಕರ ಇಂಗ್ಲೆಂಡಿಗೆ ಬಂದಿದ್ದು ನನ್ನ ತಾಯ್ನಾಡಿನ ಸೇವೆ ಮಾಡಲಿಕ್ಕಾಗಿ. ಇವಾಗ ಅಲ್ಲಿ ಚಳುವಳಿಗಳು ನಡೀತಾ ಇದೆ, ಅಂದರೆ ಸ್ವತಂತ್ರ ಚಳುವಳಿಗಳು ನಡೀತಾ ಇದೆ, ನಾನು ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಎಷ್ಟೇ ದುಡ್ಡಿನ ಅವರು ಒಂದು ಆಮಿಷವನ್ನು ತೋರಿಸಿದ್ರು ಸಹ ಅದನ್ನು ತೊರೆದು ಅವರು ವಾಪಸ್ ತಾಯ್ನಾಡಿಗೆ ಮರಳ್ತಾರೆ. ಆದರೆ ಅವ್ರ ಗಮನ ಇದ್ದಿದ್ದು ನನ್ನ ತಾಯ್ನಾಡಿನಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಅವರ ಜನ್ಮದಿನವನ್ನು ಇಡೀ ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾ ಇದ್ದಾರೆ. ಕೇವಲ ಅದೊಂದೇ ವಿಚಾರಕ್ಕಲ್ಲ, ಎಷ್ಟೋ ಜನ ಫಾರಿನಲ್ಲಿ ಓದ್ಕೊಂಡು ಮತ್ತೆ ವಾಪಸ್ ಬಂದಿರೋರು ಇರ್ತಾರೆ. ಆದರೆ ಅವ್ರು ಏನು ಮಾಡಿದ್ರು ಅಂತಂದರೆ, ಚಳುವಳಿಯ ಸಂದರ್ಭದಲ್ಲಿ ಎಷ್ಟೋ ಜನ ಅನಾರೋಗ್ಯವನ್ನು ಹೊಂದ್ತಾ ಇದ್ರು, ಎಷ್ಟೋ ಜನಕ್ಕೆ ಗಾಯ ಆಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಉಚಿತವಾಗಿ ಅವ್ರಿಗೆಲ್ಲರಿಗೂ ಸಹ ವೈದ್ಯಕೀಯ ಸೇವೆಯನ್ನು ಕೊಡ್ತಾ ಇದ್ರು. And Samya of UKG Vidyavarthi International School. Today I am going to speak about Doctors Day. Doctors help us when we are sick. They check our health and give us medicines. Doctors take care of children and adults. They work hard day and night to keep us healthy. We should respect and thank all doctors. Happy Doctors Day to all doctors. Thank you. Everyone, my name is Mohit Ashma of class UKG, Vidyavarthi International School, Dogadehalli. Today I am talk about Doctors Day. Doctors help sick people. They give us medicine. They help us feel better. We should thank all doctors for their hard work. Thank you, doctors. Happy Doctors Day. Everyone, my name is Suhas Bhairati Seshashvi of class UKG, Vidyavarthi International School, Dogadehalli. Doctor, specialist, doctor of art, cardiologist, doctor of skin, dermatologist, doctor of bone, orthopedic, doctor of brain, urologist, doctor of child, pediatrician, doctor of eyes, ophthalmologist, doctor of teeth, dentist, doctor of kidney, nephrologist, doctor of surgery, surgeon, doctor of cancer, oncologist. My name is Moksha. My name is Ashish of class UKG. My school name is Vidyavarthi International School, Ulliya. Doctor of mind, psychiatrist. Doctor of ears, audiologist. Doctor of animal, veterinary. Doctor of child, pediatrician. Doctor of teeth, dentist. Doctor of men, gynecologist. Doctor of heart, cardiologist. Doctor of bones, orthopedic. Doctor of brain, neurologist. Doctor of cancer, oncologist. Doctor of surgery, surgeon.